ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವನ್ ಇದು ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಏನು, ಹಣ ಯಾವಾಗ ಬರುತ್ತೆ, ಸೆಲ್ಫ್ ಡಿಕ್ಲರೇಷನ್ ಸಮಸ್ಯೆ ಏನು, ಬೇರೆ ಏನಾದರೂ ಅಪ್ಡೇಟ್ ಬಂದಿದೆಯಾ, ಎಲ್ಲ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಮೊದಲು ಬಂದ್ಬಿಟ್ಟು ಲಾಸ್ಟು ಹಣದ ಬಗ್ಗೆ ಮಾತಾಡ್ತೀನಿ. ಮೊದಲು ಬಂದ್ಬಿಟ್ಟು ಮೇನ್ ಮ್ಯಾಟ್ರು ಸೆಲ್ಫ್ ಡಿಕ್ಲರೇಷನ್ ಆಯಿತಾ. 3 ಮಂತ್ಸ್ಗೆ ಇರೋದನ್ನ 1 ಮಂತ್ ಅಂದರೆ ತಿಂಗಳು ನಿಮಗೆ ಮಂತ್ಲಿ ಕಡ್ಡಾಯವಾಗಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕು. ಅದನ್ನ ನಿಮಗೆ ಆಲ್ರೆಡಿ ಜಾರಿ ಇದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಸಾಕಷ್ಟು ಅಪ್ಲಿಕೆಂಟ್ಸ್ಗಳಿಗೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಆಗ್ತಾ ಇಲ್ಲ. ಕೆಲವರಿಗೆ ಆಧಾರ್ ಫೆಚ್ ಆಗ್ತಾ ಇಲ್ಲ, ಕೆಲವರಿಗೆ ಕಾಲೇಜಸ್ಗಳನ್ನ ಎಂಟ್ರಿ ಮಾಡೋಕೆ ಆಗ್ತಾ ಇಲ್ಲ. ಸರ್ಕಾರದವರು ಮುಂಚೆನೆ ನೋಟಿಫೈ ಮಾಡಿಲ್ಲ. ಇಲಾಖೆಯವರು ಏಕಾಏಕಿ ನಿಮಗೆ ಈ ರೀತಿ ಚೇಂಜಸ್ ಕೂಡ ತಂದಿದ್ದಾರೆ. ಈ ಹಿಂದೆ ನೋಟಿಫೈ ಮಾಡಿ ಚೇಂಜಸ್ ತಂದಿದ್ದಾರೆ, ಸಹಾಯ ಆಗ್ತಿತ್ತು. ಬಟ್ ಇವರೇ ಮಾಡಿರೋ ತಪ್ಪ ಆಯ್ತಾ. ಬಟ್ ಅಭ್ಯರ್ಥಿಗಳಿಗೆ ಸಮಸ್ಯೆ ಕೂಡ ಆಗ್ತಾ ಇದೆ. ಲೈಕ್ ಅವರು ಮಾಡಕ್ ಆಗ್ತಿಲ್ಲ. ಬಟ್ ಕೆಲವರು ಇದೇ ರೀತಿ ಲಾಸ್ಟ್ ಟೈಮ್ ಇದೇ ರೀತಿ ಮಾಡಿದ್ರು. ಸಾಕಷ್ಟು ಜನಕ್ಕೆ ಸರ್ವರ್ ಇಶ್ಯೂಸ್ ಇಂದ ಸಾಕಷ್ಟು ಜನಕ್ಕೆ ಯೋಜನೆ ಅಮೌಂಟ್ ಬರಲಿಲ್ಲ. ಈ ಬಾರಿ ಕೂಡ ಅದೇ ರೀತಿ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ 2-3 ದಿನಗಳ ವೆಯ್ಟ್ ಮಾಡಿ ನಂತರ ಅದು ಅಪ್ಡೇಟ್ ಕೂಡ ಆಗ್ಬೋದು. ನಿಮಗೆ 25th ಒಳಗಡೆ ಟೈಮ್ ಇರುತ್ತೆ. ಅದರೊಳಗೆ ನೀವು ಟ್ರೈ ಮಾಡಿ. ಆದಷ್ಟು ನೀವು ಫ್ರೀ ಇದ್ದಾಗ ಅಥವಾ ದಿನಕ್ಕೆ ಒಂದು ಬಾರಿ ಆದ್ರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನೀವು ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಿ. ಟೈಮ್ ಇದೆ, 25th ವರೆಗೂ ಟೈಮ್ ಇದೆ. ಇದು ಕಡ್ಡಾಯ ಮ್ಯಾಂಡೇಟರಿ ಆಯ್ತಾ. ಬಟ್ ಇಲಾಖೆ ಕಡೆಯಿಂದ ಪ್ರಾಬ್ಲಮ್ ಆಗಿರೋ ಕಾರಣ ವಿದ್ಯಾರ್ಥಿಗಳು ಏನೋ ಮಾಡೋದಕ್ಕಿಲ್ಲ. ನೋಡೋಣ, ಏನಾದ್ರು ಎಕ್ಸ್ಟೆನ್ಷನ್ ಕೊಡ್ತಾರ ನೋಡೋಣ. ಬಿಕಾಸ್ ಈ ರೀತಿ ಹೊಸದಾಗಿ ತಂದಿರೋ ಕಾರಣ ವಿದ್ಯಾರ್ಥಿಗಳು ಆತಂಕ ಪಡಬೇಡಿ. ಅಭ್ಯರ್ಥಿಗಳು ಆರಾಮಾಗಿ ಮಾಡಿ, ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕೌಶಲ್ ಕಾರ್ಯ ರಿಜಿಸ್ಟ್ರೇಷನ್ ಕೂಡ ಆಗಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಕೂಡ ಆಗಿ. ಅಂಡ್ ಮೇನ್ ಥಿಂಗ್, ಸಾಕಷ್ಟು ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದೀವಿ, ಸಾಕಷ್ಟು ಫಲಾನುಭವಿಗಳು ಯಾರು ಇದ್ದಾರೆ, ಅಪ್ಲಿಕೆಂಟ್ಸ್ ಯಾರು ಇದ್ದಾರೆ, ಸಾಕಷ್ಟು ಜನಕ್ಕೆ ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಲೈಕ್ ನಿಮಗೆ ಕಾಲ್ಸ್ ಬರುತ್ತೆ ಡಿಪಾರ್ಟ್ಮೆಂಟ್ ಇಂದ, ನಿಮಗೆ ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಲೈಕ್ ಇನ್ ಕೇಸ್ ನೀವೇನಾದ್ರು ಜಾಬ್ ಮಾಡ್ತಾ ಇದ್ರೆ, ಹೈಯರ್ ಎಜುಕೇಶನ್ ಕೂಡ ಮಾಡ್ತಾ ಇದ್ರೆ, ಅಥವಾ ನೀವು ಸ್ವಯಂ ಉದ್ಯೋಗ ಮಾಡ್ತಾ ಇದ್ರೆ ನಿಮಗೆ ಯೋಜನೆ ಕೂಡ ರದ್ದಾಗಬಹುದು. ಸರ್ವೆ ಕೂಡ ಮಾಡಿದ್ದಾರೆ. ಸಾಕಷ್ಟು ಜನ ಅಪ್ಲಿಕೆಂಟ್ಸ್ ಗಳಿಗೆ ಬರೋದಿಲ್ಲ. ಪೇಪರ್ ನಲ್ಲಿ ಕೂಡ ಬಂದಿದ್ದು, ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಎಚ್ಚರವಾಗಿರಿ. ಸರ್ವೆ ಬಂದ್ರೆ, ಕಾಲ್ ಬಂದ್ರೆ, ನಮಗೆ ಮೇಲ್ ಕೂಡ ಬಂದ್ರೆ ಅದನ್ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಿ. ಇನ್ ಕೇಸ್ ನೀವೇನಾದ್ರೂ ಜಾಬ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಮಾಡ್ತಾ ಇದ್ರೆ ನಿಮಗೆ ಯೋಜನೆ ರದ್ದು ಆಗುತ್ತದೆ. ಸಾಕಷ್ಟು ಜನಕ್ಕೆ ಈ ಬಾರಿ ರದ್ದು ಆಗಿದೆ. ನಿಮಗೆ ಗೊತ್ತಾಗುತ್ತೆ, ನಿಮಗೆ ಅಮೌಂಟ್ ಬಂದಾಗ ಗೊತ್ತಾಗುತ್ತೆ ಆಯ್ತಾ. ಇನ್ನ ಮೇನ್ ಥಿಂಗ್ ಹಣ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಜನ ಸೆಲ್ಫ್ ಡಿಕ್ಲರೇಷನ್ಗೆ ವೆಯ್ಟ್ ಮಾಡ್ತಾ ಇದ್ರ, ಟೈಮ್ ಇದೆ. ಬಟ್ ಹಣ ಪೆಂಡಿಂಗ್ ಇದೆ, ಇಷ್ಟೊತ್ತಿಗೆ ಬರಬೇಕಿತ್ತು. ಸಾಕಷ್ಟು ಕಡೆಯಿಂದ ನಿಮಗೆ ಇನ್ನು ಕೂಡ 2 ತಿಂಗಳು, ಕೆಲವರಿಗೆ 3 ತಿಂಗಳವರೆಗೂ ಹಣ ವಹಿಸ್ಕೊಂಡಿದ್ದಾರೆ. ಟಿಲ್ ನಿಮಗೆ ಅಕ್ಟೋಬರ್ ವರೆಗೂ ಕೂಡ ನಿಮಗೆ ಡಿಬಿಟಿ ಪುಷ್ ಕೂಡ ಆಗಿತ್ತು. ಕೆಲವರಿಗೆ ನವೆಂಬರ್ ಕೂಡ ಡಿಬಿಟಿ ಪುಷ್ ಕೂಡ ಆಗಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಟಿಲ್ ಸಾಕಷ್ಟು ಹಣ ಪೆಂಡಿಂಗ್ ಇದ್ದಾರೆ. ಇಲ್ಲಿ ಡಿಬಿಟಿ ಪುಷ್ ಕೂಡ ಆಗಿದೆ. ಇನ್ನೇನು ನಿಮ್ಮ ಖಾತೆಗೆ ಹಣ ಮಾತ್ರ ಜಮೆ ಆಗಬೇಕಾಗುತ್ತೆ. ಸರ್ಕಾರದವರು ಹಣ ರಿಲೀಸ್ ಕೂಡ ಮಾಡಿಲ್ಲ. ರಿಲೀಸ್ ಮಾಡಿದ ತಕ್ಷಣ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಇಷ್ಟೊತ್ತಿಗೆ ನಿಮಗೆ ಖಾತೆಗೆ ಹಣ ರಿಲೀಸ್ ಕೂಡ ಮಾಡಬೇಕಿತ್ತು, ಬಟ್ ಇನ್ನೂ ಕೂಡ ಮಾಡಿಲ್ಲ. ಎಕ್ಸ್ಪೆಕ್ಟ್ ಡೇಟ್ ಕೂಡ ನಿಮಗೆ 1 ವೀಕ್ ಒಳಗಡೆ ಅಂತ ನಾವು ಹೇಳಿದ್ವಿ, ಬಟ್ ಅದು ಡಿಲೇ ಆಗ್ತಾ ಬರ್ತಾ ಇದೆ. ಇಲ್ಲಿ ಏನ್ ಮಾಹಿತಿ ಅಂದ್ರೆ, ನಿಮಗೆ ಡಿಲೇ ಆದ್ರೂ ಕೂಡ, ಲೈಕ್ ನಿಮಗೆ ಲೇಟ್ ಆದ್ರೂ ಕೂಡ ನಿಮಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ 2 ಕಂತು ಕೂಡ ಒಟ್ಟಿಗೆ ಹಾಕುವ ಸಾಧ್ಯತೆ ಕೂಡ ಇದೆ. ಬಿಕಾಸ್ ಯಾಕೆ ಅಂದ್ರೆ, ಸರ್ಕಾರದವರು ಒಂದು ಕಂತನ್ನ ನಿಮಗೆ ಹಾಕ್ತಾರೆ. ಇನ್ ಕೇಸ್ ಒಂದು ಕಂತು ನಿಮಗೆ ಹಾಕೋಕ್ಕಾಗಿಲ್ಲ ಅಂದ್ರೆ, ಹಣ ಬಿಡುಗಡೆ ಆದಾಗ ನಿಮಗೆ ಒಟ್ಟಿಗೆ 2 ಕಂತು ಕೂಡ ಬಿಡುಗಡೆ ಕೂಡ ಮಾಡ್ತಾರೆ. ನಂತರ ನಿಮ್ಮ ಖಾತೆಗೆ ಜಮೆ ಕೂಡ ಮಾಡ್ತಾರೆ. ಲೈಕ್ ಗೃಹಲಕ್ಷ್ಮಿ ಕೂಡ ಮಾಡಿದ್ರು. ಕಳೆದ ಬಾರಿ ಕೂಡ ನಿಮಗೆ ಯುವ ನಿಧಿ ಯೋಜನೆ ಕಡೆಯಲ್ಲಿ ಪೆಂಡಿಂಗ್ ಇರೋ ಅಮೌಂಟ್ ಏನ್ ಮಾಡಿದ್ರು ಅಂದ್ರೆ, ಸ್ಟಾರ್ಟಿಂಗ್ 1 ಕಂತು ಕೊಡ್ಲಿಲ್ಲ, 2 ಮಂತ್ಸ್ ಕಾಯಿಸಿ ನಂತರ 2 ಕಂತಿನ ಹಣ ಕೂಡ ಒಟ್ಟಿಗೆ ಜಮೆ ಮಾಡಿದ್ರು. ಆ ರೀತಿ ಕೂಡ ಮಾಡುವ ಸಾಧ್ಯತೆ ಕೂಡ ಇದೆ. ಪ್ರಾಬಬಲಿ ನನ್ನ ಸದ್ಯದ ಮಾಹಿತಿ ಪ್ರಕಾರ ನೆಕ್ಸ್ಟ್ ವೀಕ್ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಾಂದ್ರೆ ದಿಸ್ ಇಯರ್ ಎಂಡ್ಗೆ ಹೋದ್ರು ಕೂಡ ನಿಮಗೆ ಅಟ್ಲೀಸ್ಟ್ ನಿಮಗೆ 2 ಕಂತು ಹಣ ಪೆಂಡಿಂಗ್ ಇದ್ರೆ ಅಟ್ಲೀಸ್ಟ್ ನಿಮಗೆ 2 ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮೆ ಕೂಡ ಆಗುತ್ತೆ. ಇನ್ನೇನು ನಿಮಗೆ ಫೈನಲ್ ಸ್ಟೇಜ್ ಅಲ್ಲಿ ಇದ್ದೀರಾ, ಇನ್ನ ಸರ್ಕಾರ ಹಣ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಖಾತೆಗೆ ಜಮೆ ಕೂಡ ಆಗುತ್ತೆ. ನಿಮ್ಮ ಸ್ಟೇಟಸ್ ನ ಮೇನ್ ಆಗಿ ಚೆಕ್ ಮಾಡಿ. ಸಾಕಷ್ಟು ಜನ ಅಪ್ಲಿಕೆಂಟ್ಸ್ ರದ್ದು ಕೂಡ ಮಾಡ್ತಾ ಇದ್ದಾರೆ. ಯಾರೆಲ್ಲ ಯುವ ನಿಧಿ ಯೋಜನೆ ಅಡಿ ಹಣ ಪಡ್ಕೊಡ್ತಾ ಇದ್ದೀರಾ ಅವರು ನೋಡ್ಕೊಳ್ಳಿ, ನಿಮ್ಮ ಸ್ಟೇಟಸ್ ನೋಡ್ಕೊಳ್ಳಿ. ನೀವು ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಿ. ಎಲ್ಲ ಕರೆಕ್ಟಾಗಿ ಅಪ್ ಟು ಡೇಟ್ ಕೂಡ ಆಗಿರಿ. ಸರ್ವೆ ಕೂಡ ಮಾಡಿದಾಗ ನೀವು ಕರೆಕ್ಟಾಗಿ ಅದನ್ನು ರಿಯಾಕ್ಟ್ ಕೂಡ ಮಾಡಿ. ನೀವೇನಾದರೂ ರಾಂಗ್ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಯೋಜನೆ ಕೂಡ ರದ್ದು ಆಗಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.